ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಮಾಡಿಕೊಳ್ಳುವುದನ್ನು ಕಡಿಮೆ ಮಾಡುವುದು ಹೇಗೆ? ಮನುಷ್ಯನ ಸ್ವಭಾವದಲ್ಲಿ ಇರುವ ಆಗಾಗ ಬಂದು ಹೋಗುವ ಭಾವವೇ ಕೋಪ. ಆದರೆ ಈಗಿನ ಸನ್ನಿವೇಶದಲ್ಲಿ ಯಾರಿಗೂ ತಾಳ್ಮೆಯೇ ಇದ್ದಂತಿಲ್ಲ. ಚಿಕ್ಕ ಪುಟ್ಟ ವಿಷಯಗಳಿಗೂ ಉಗುರಲ್ಲಿ ಹೋಗುವ ವಿಷಯಕ್ಕೆ ಕೂಡಲೇ ತೆಗೆದುಕೊಂಡ ಹಾಗೆ ವರ್ತಿಸುತ್ತಾರೆ. ಗುಡ್ಡವನ್ನು ಬೆಟ್ಟ ಮಾಡುತ್ತಾರೆ. ಒಂದು ಆಹ್ಲಾದಕರ ವಾತಾವರಣ ಕೋಪದ ಪರಿಣಾಮವಾಗಿ ಸ್ಮಶಾನವಾದಂತೆ ಆಗುತ್ತದೆ. ಆದರೆ ಈ ಕೋಪಕ್ಕೆ ಕಾರಣವನ್ನು ಯೋಚಿಸಿದಾಗ ಅದು ಕಾರಣಗಳೇ ಅಲ್ಲ. ಮಾತಾಡಿಯೋ ಸ್ವಲ್ಪ ತಾಳ್ಮೆಯಿಂದ ಎಂತಹ ಸಮಸ್ಯೆಯನ್ನು ಬೇಕಾದರೂ ಪರಿಹರಿಸಬಹುದು. ಅದು ಅರಿವಾಗುವುದು ಕೋಪ ಇಳಿದ ನಂತರ. ಆದರೆ ಅಲ್ಲಿಯವರೆಗೆ ಆಗಬೇಕಾದ ಅನಾಹುತ ಆಗಿ ಹೋಗಿರುತ್ತದೆ. ಕೋಪದಿಂದ ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಜಾಸ್ತಿ. ಯಾವುದಕ್ಕಾಗಿ ಯಾವುದನ್ನು ಕಳೆದುಕೊಳ್ಳಬೇಕು ಎಂಬುದನ್ನು ಒಮ್ಮೆ ಯೋಚಿಸಿ. ಕೋಪವನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ವಿಷಯ ನಿಮಗೆ ಹೆಚ್ಚು ಕೋಪ ಬರಿಸುತ್ತದೆ ಎಂದು ಯೋಚಿಸಿ. ನಮ್ಮ ಬಗ್ಗೆ ನಮಗಲ್ಲದೆ ಬೇರೆ ಯಾರಿಗೆ ಹೆಚ್ಚು ತಿಳಿದಿರುತ್ತದೆ ಅಲ್ಲವೇ? ಕೋಪ ಬರಿಸುವ ಸಂಗತಿಗಳಿಂದ ಸ್ವಲ್ಪ ದೂರ ಇರುವುದೇ ಒಳ್ಳೆಯದು. ದುಷ್ಟರಿಂದ ದೂರ ಇರು ಎಂದು ಹಿರಿಯರು ಸುಮ್ಮನೆ ಹೇಳಿಲ್ಲ. ಕೋಪ ಮಾಡಿಕೊಳ್ಳುವ ಮುಂಚೆ ಒಮ್ಮೆ ಯೋಚಿಸಿ, ನೀವು ಮಾಡುತ್ತಿರುವುದು ಸರಿಯೇ? ಈ ಕೋಪದಿಂದ ನಿಮಗಾಗುವ ಪ್ರಯೋಜನವೇನು? ಕೋಪದಲ್ಲಿರುವಾಗ ಯಾವ ಮಾತು ಆಡುತ್ತೀರೋ ನಿಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಸಂಬಂಧಗಳು ಹದಗೆಡುತ್ತವೆ. ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು. ಗೊತ್ತಲ್ಲವೇ? ಕೋಪ ಬಂದಾಗ ನಿಮ್ಮ ಮುಖವನ್ನೊಮ್ಮೆ ಗಮನಿಸಿ. ಯಾವುದೋ ರಾಕ್ಷಸನಾಗಿ ನೀವು ಬದಲಾಗುತ್ತೀರಿ. ಎದುರಿಗೆ ಇರುವವರನ್ನು ನಾಶ ಮಾಡಲು ಪಣತೊಟ್ಟು ನಿಂತಿರುತ್ತೀರಿ. ಬೇರೆಯವರನ್ನು ನೋಯಿಸಿ ನೀವೇನು ಪಡೆಯುತ್ತೀರಿ? ಆದಾಗ್ಯೂ ನಾವೇನು ಕೊಡುತ್ತೇವೋ ಅದೇ ನಮಗೆ ತಿರುಗಿ ಬರುತ್ತದೆ. ಪ್ರೀತಿ ಕೊಟ್ಟರೆ ಪ್ರೀತಿ, ಕೋಪದಿಂದ ಕೋಪ, ಅಷ್ಟೇ ತಾನೇ? ಇದರಿಂದ ನಿಮ್ಮ ದೇಹಕ್ಕೂ ಏನೂ ಒಳಿತಿಲ್ಲ. ಕೋಪ ಬಂದಾಗ ಅಡ್ರಿನಾಲಿನ್ ಸ್ರವಿಸಿ ನಿಮ್ಮ ಯಕೃತ್ತು ಬೇಗ ಹಾಳಾಗಬಹುದು. ಇದರಿಂದ ನಿಮ್ಮ ಆಯುಷ್ಯ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ಭೂಮಿಯ ಮೇಲೆ ತಾಯಿಯ ಗರ್ಭದಿಂದ ಹೊರಬರುವ ಮೊದಲೇ ಪ್ರಕೃತಿ ಒಂದು ಜೀವಿಗೆ ಸಂತೋಷವಾಗಿ ಬದುಕಲು ಬೇಕಾದ ತಂಪಾದ ಗಾಳಿ, ತಂಗಾಳಿ, ತಣ್ಣನೆಯ ನೀರು, ಸ್ವಚ್ಛದ ಆಕಾಶ, ಪ್ರಕೃತಿ ಎಂಬ ಎಣ್ಣೆ ಇಲ್ಲದ ಸಂಪತ್ತು ಎಲ್ಲವನ್ನೂ ಕರುಣಿಸಿದೆ. ಇದೆಲ್ಲ ಇರುವಾಗ ಕೋಪ ಮಾಡಿಕೊಳ್ಳುವ ಸಂದರ್ಭ ಬರಬಾರದು. ಇಷ್ಟಾಗಿಯೂ ನೀವು ಕೋಪ ಮಾಡಿಕೊಂಡರೆ ನಿಮಗೆ ಹೆಚ್ಚು ನಷ್ಟ. ನಿಮ್ಮ ಕೋಪಕ್ಕೆ ಬಲಿಯಾಗುವವರು ಕೂಡ ನಿಮ್ಮ ಹತ್ತಿರದವರೇ. ಅವರನ್ನು ನೀವು ಹೆಚ್ಚು ಪ್ರೀತಿಸುತ್ತೀರಿ. ಅವರಿಗೆ ನಿಮ್ಮ ಕೋಪದಿಂದ ನೋವು ಕೊಡುವ ಮುಂಚೆ ಚಿಂತಿಸಿ. ಕೆಲವೊಮ್ಮೆ ನಿರೀಕ್ಷೆಗಳು ಈಡೇರದಿದ್ದಾಗ ಕೋಪ ಉಂಟಾಗಬಹುದು. ಆದರೆ ನಿಮ್ಮ ತಪ್ಪುಗಳನ್ನು ಒಮ್ಮೆ ಅವಲೋಕಿಸಿ. ಮನಸ್ಸನ್ನು ಒಳ್ಳೆಯ ವಿಚಾರಗಳಿಂದ ತುಂಬಿಸಿ. ಎದುರಿಗೆ ಇರುವವರ ಕಡೆಗೂ ಗಮನ ಕೊಡಿ. ಸದಾ ಆನಂದದಿಂದ ಇರಬೇಕು. ಎಲ್ಲರ ಸಂತೋಷ ಎಲ್ಲರನ್ನೂ ಒಟ್ಟುಗೂಡಿಸುತ್ತದೆ. ಕೋಪ ದೂರ ಮಾಡುತ್ತದೆ. ಯಾವುದನ್ನು ಆಯ್ಕೆ ಮಾಡಿಕೊಂಡರೂ ಅದರ ಫಲ ಅನುಭವಿಸುವವರು ನಾವೇ. ಆದರೂ ಕೋಪ ಬಂದಾಗ ಇವೆಲ್ಲ ಉಪದೇಶಗಳು ನೆನಪಿಗೆ ಬರುತ್ತವೋ ಇಲ್ಲವೋ ಮನನ ಮಾಡಿಕೊಳ್ಳಿ. ಅಭ್ಯಾಸ ಮಾಡಿ ಮೌನವಾಗಿರಿ. ಇಲ್ಲವೆಂದಾದರೆ ನಾಲಿಗೆ ಕತ್ತಿಯಂತೆ ಎರಗುತ್ತದೆ. ಮೌನವನ್ನು ಕಲಿಸಿ. ಮಾನ ಉಳಿಯುತ್ತದೆ. ಎಷ್ಟಾದರೂ ಮೂಳೆ ಇಲ್ಲದ ನಾಲಿಗೆ. ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬರುವುದಿಲ್ಲ. ಮಿಂಚಿ ಹೋದ ಕಾಲ ಚಿಂತಿಸಿ ಫಲವಿಲ್ಲ ಎಂದಂತಾಗುತ್ತದೆ. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ಹೇಳಿ. ಥ್ಯಾಂಕ್ ಯು.